ಎಲ್ಲರಿಗೂ ನಮಸ್ಕಾರ. ಇವತ್ತು ಖುಷಿ ವಿಚಾರವಿದೆ. ನಾನು ಚಿಕನ್ 65 ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಪೌಡ್ರ್ ರೆಡಿ ಮಾಡ್ಕೊಂಡು ಮಾಡುವಂಥ ಚಿಕನ್ 65 ನಮ್ಮ ಗುಲ್ಬರ್ಗ ಕಡೆಗೆ ಇದು ಫೇಮಸ್ ಆಗಿದೆ. ನಾನು ಅದಕ್ಕೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ, ಮತ್ತು ನಿಮಗೆ ಎಲ್ಲೂ ಸಿಗಲ್ಲ ಇಂಥ ಟೇಸ್ಟು, ಆ ಥರ ಇರುತ್ತೆ. ಅದಕ್ಕೆ ನಾನು ಮನೆಯಲ್ಲಿರೋಂಥದ್ದೇ ಐಟಮ್ ಮಾಡಿ ನಿಮಗೆ ಚಿಕನ್ 65 ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಎದುರುಗಡೆನೇ ಎಲ್ಲ ಹಾಕೋತಿದ್ದೀನಿ. ಸಾಮಗ್ರಿಗಳು ನೋಡ್ಬೋದು. ನಮಗೆ ಇದು 1 ಸ್ಪೂನು ಮೈದಾ ಹಿಟ್ಟು, 2 ಮೊಟ್ಟೆ, ಇದು ಫುಡ್ ಕಲರು, ಚೂರು 1/4 ಚಮಚದಷ್ಟು ಫುಡ್ ಕಲರ್ ಹಾಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಲಿಂಬೆ ಹೋಳು ಮತ್ತು ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು. ಇದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ನಮಗೆ ಟೇಸ್ಟ್ ಕೊಡ್ತೈತೆ. ಟೆಸ್ಟಿಂಗ್ ಪೌಡ್ರ್ ಅಂತ ಅನ್ಬೋದು, ಸಿಗುತ್ತೆ ಇದು ಮಾರ್ಕೆಟಲ್ಲಿ. ಈ ಥರ ಇರುತ್ತೆ, ನೋಡ್ಬೋದು ನೀವು. ಇದು 1/4 ಸ್ಪೂನ್ಕಿನಲ್ಲೂ ಕಡಿಮೆ ಇದೆ. ಹಿಂಗೆ ನೋಡ್ಕೋಬೋದು ನೀವು. 1/4 ಸ್ಪೂನ್ಕಿನಲ್ಲೂ ಕಡಿಮೆ ಇದೆ. ಇದು ತಂದಿಟ್ಕೋಬೇಕು. ಇದು ಟೆಸ್ಟ್ ಅದು ಸ್ವಲ್ಪ ಟೆಸ್ಟ್ ಆಗಿರಲಿ ಅಂತ ಹೇಳ್ಕಿಸಿದ್ರೆ ಟೇಸ್ಟ್ ಬರಬೇಕಂತನೋ ಸಂಬಂಧಾಗಿ ಇದು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿದ್ದು ನಾವು. ಈಗ 1 ಸ್ಪೂನ್ ಮೈದಾ ಹಿಟ್ಟಿಗೆ ನಾನು 5 ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಇದು ನಾನು ಅರ್ಧ kg ಚಿಕನ್ ಲೆಕ್ಕ ಮಾಡ್ತಾ ಇರೋದು. ಮನೆಯಲ್ಲೇ ಅಚ್ಚ ಖಾರದ ಪುಡಿ 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ ತೊಗೊತೀನಿ. ನಿಮ್ಮ ಎದುರೇ ನಾನು ಅಳತೆ ಮಾಡಿ ಹಾಕ್ತೀನಿ, ತುಂಬ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಅರ್ಧ kg ಅಂಥೇಳಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಈ ಮೊಟ್ಟೆನೂ ಸಹ ಇಲ್ಲೇ ಒಡೆದು ಹಾಕಿ ನಿಮಗೆ ನಾನು ಪೇಸ್ಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈಗ ನಾವು ಮಿಕ್ಸ್ ಮಾಡೋಣ. ಒಂದೊಂದಾಗಿ ಹಾಕೋತ ಹೋಗೋಣ, ಒಂದಾಗನ ಒಂದು ಹಾಕೋತ ಹೋಗೋಣ. ಫಸ್ಟಿಗೆ ನಾನು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ, ನೋಡ್ಬೋದು. ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಕಾರ್ನ್ಫ್ಲವರ್ ಹಾಕಿ ಆಮೇಲೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ನೋಡ್ಬೋದು. ಇದು ತುಂಬ ಟೇಸ್ಟ್ ಆಗಿರುತ್ತೆ, ನೀವು ಮನೆಯಲ್ಲಿ ಮಾಡ್ಬೋದು. ನಾನು ಇದನ್ನು ಟೆಸ್ಟಿಂಗ್ ಪೌಡ್ರು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದು ಟೆಸ್ಟಿಂಗ್ ಪೌಡ್ರು ಆಮೇಲೆ ಹಾಕ್ತೀನಿ. ಈಗ ಸದ್ಯಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋತಾ ಇದ್ದೀನಿ, ನೋಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫುಲ್ ಹಾಕ್ಕೋಬೇಕು. ನಾನು ಮನೆಯಲ್ಲೇ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಪ್ರಮಾಣ ಕಮ್ಮಿ, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ. ಇದು ಅರ್ಧ ಸ್ಪೂನಷ್ಟು ಉಪ್ಪು ತೊಗೋತಾ ಇದ್ದೀನಿ, ಮತ್ತು ಇದಕ್ಕೆ ನಾನು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಇದಿಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ನೋಡ್ಬೋದು. ಇಷ್ಟು ಸಣ್ಣದಿದೆ ಅಂತೇಳಿ ನಾನು ಇಷ್ಟೇ ತೊಗೊಂಡಿದ್ದೀನಿ, ನನಗಿಷ್ಟೇ ಸಾಕು. ನೀವು ನೋಡಿ ಹಾಕೋಬೋದು. ಇದು ಅರ್ಧ kg ಲೆಕ್ಕ ಮಾಡ್ತಾ ಇರೋದು ನಾನು. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ, ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನೀವು ತಿನ್ಬೋದು. ಒಳ್ಳೆ ನಿಮಗೆ ಹೋಟೆಲ್ನಲ್ಲಿ ಸಿಗಲಾರ್ದಕ್ಕಿಂತಲೂ ಇದು ಒಳ್ಳೆ ರುಚಿನೇ ಕೊಡುತ್ತೆ ನಿಮಗೆ. ಈಗೆಲ್ಲ ಆಗಿದೆ. ಒಂಚೂರು ನೀವು ಯಾವುದಾದ್ರೂ ಹಾಕ್ಕೋಬೋದು. ನನಗೆ ಇದು ತೇಜು ಗರಂ ಮಸಾಲ ಸಿಕ್ಕಿದೆ ಅಂತ ನಾನು ಇದನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವುದು ಯೂಸ್ ಮಾಡ್ತೀರಿ ಅದು ಹಾಕ್ಕೋಬೋದು. ನಾನು ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. 1 ಸ್ಪೂನಷ್ಟು ನೋಡಿರಿ, ಇಷ್ಟಾದರೆ ಸಾಕು ನಮಗೆ. ಇನ್ನೊಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ನಾನು 1/4 ಸ್ಪೂನ್ಗಿಂತಲೂ ಒಂಚೂರು ಕಡಿಮೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇದು ಯಾಕಂದರೆ ಕಲರ್ ಬರಬೇಕು ಅಂತನೋ ಸಂಬಂಧವಾಗಿ ನಾನು ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ನಾನು ಯಾವುದಕ್ಕೂ ಯೂಸ್ ಮಾಡಿಲ್ಲ. ನಮಗೆ ಕಬಾಬು ಕಲರ್ ಬರಬೇಕಾದ್ರೆ ಈಗ ನಾನು ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ಇದು ಮೊಟ್ಟೆ ನಾವು ವೈಟ್ ಎಗ್ಗು ಮತ್ತು ಇದು ಎಲ್ಲೋ ಎಗ್ಗು ಅಂತಿಲ್ಲ, ವೈಟ್ನೂ ಹಾಕ್ಕೋಬೋದು ಮತ್ತು ಎಲ್ಲನೂ ಹಾಕ್ಕೋಬೋದು. ಇದು ಚಿಕನ್ 65 ಮಾಡೋದ್ರಲಿಂದಾಗಿ ನಮಗೆ ಈ ಥರ ನಾವು ವೈಟದನ್ನೂ ಹಾಕೋತಾ ಇದ್ದೀನಿ ಮತ್ತು ಎಲ್ಲನೂ ಹಾಕೋತಾ ಇದ್ದೀನಿ. ಈ ಥರ ಒಡೆದು 2 ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ನಾನು ತೊಗೊಂಡಿದ್ದು ಎಲ್ಲ ಐಟಮ್ನನ್ನು ಹಾಕ್ಕೊಂತಾ ಇದ್ದೀನಿ, ನೋಡ್ಬೋದು. ಇಲ್ಲೇ ನಿಮ್ಮ ಎದುರುಗಡೆನೇ ಅಳ್ತಾ ಮಾಡಿ ಹಾಕೋತೀನಿ. ಇದು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ನೋಡ್ಬೋದು. ಇದು ಚೆನ್ನಾಗಿ ಮಸಾಲೆ ಹಿಡಿಬೇಕು. ನಾನು ಚಿಕನ್ ತೊಳೆದ್ಬಿಟ್ಟು ನೀರು ಹೋಗೋ ಜಾಲರಿ ಒಳಗೆ ಹಾಕಿ ಇಟ್ಟಿದ್ದೆ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿನ್ನೂ ಟೆಸ್ಟಿಂಗ್ ಪೌಡ್ರ್ ಹಾಕಲಿಲ್ಲ. ಇದೇ ಥರನೇ ನಿಮ್ಮ ಮನೆಯಲ್ಲೂ ಮಾಡ್ಕೋಬೋದು. ನೋಡಿರಿ, ಇದೇನು ತುಂಬ ಹೊತ್ತು ಬಿಡೋದು ಬೇಡ. ಕಲಸಿ ಒಂದು 10 ನಿಮಿಷ ಇಟ್ಟರೆ ಸಾಕು. ನಿಮಗೆ ಒಳ್ಳೆ ಚಿಕನ್ 65 ಅಂತಾರೆ ನಮ್ಮ ಕಡೆಗೆ. ಇದು ಒಳ್ಳೆಯದು. ಚಿಕನ್ 65 ನಿಮಗೂ ಮನೆಯಲ್ಲೇ ಆರಾಮವಾಗಿ ಮಾಡ್ಕೋವಂಥ ಚಿಕನ್ 65 ನೋಡ್ಬೋದು. ಮತ್ತು ನಿಮಗೆ ಹೇಳೋದೇನೆಂದರೆ, ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೆ ನೋಡಿ. ಮತ್ತು ನಾನು ಯಾವುದೇ ಬೇರೆದು ಮಸಾಲ ಎಂಥದ್ದು ಆ್ಯಡ್ ಮಾಡಿಲ್ಲ. ಏನಿದ್ರೂ ಮನೆಯಾಗಿಂದೇ ಮಸಾಲ ಆ್ಯಡ್ ಮಾಡಿದ್ದೀನಿ. ನಿಮಗೆ ತುಂಬ ನೀರು ಅನ್ನಿಸ್ತಾರೆ ಒಂಚೂರು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೋಬೋದು. ನನಗೆ ಈಗ ಇಷ್ಟೇ ಸಾಕು. ನಾನು ಈಗ ಮಾಡ್ತೀನಲ್ಲ, ಅದಕ್ಕೆ ಒಂದು 10 ನಿಮಿಷ ಇದು ನಾನು ಈಗ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಅಲ್ಲಕ್ಕಾಗಿ ನಾನು ಟೆಸ್ಟಿಂಗ್ ಪೌಡ್ರ್ ಹಾಕ್ತೀನಿ. ಮುಂಚೆನೇ ಟೆಸ್ಟಿಂಗ್ ಪೌಡ್ರ್ ಹಾಕೋದಿಲ್ಲ. ಇದನ್ನು ನಾನು ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಇದು ಮಸಾಲ ಖಾರ ಎಲ್ಲ ಹೊಂದ್ಕೋಬೇಕು. ಆಮೇಲೆ ನಾನು ಕಬಾಬನ್ನು ಕರಿದು ತೋರಿಸ್ತೀನಿ. ಚಿಕನ್ 65 ಕರಿದು ತೋರಿಸ್ತೀನಿ. ನೋಡಿರಿ, ಈ ಥರ ನೀವು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿದು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಬೇಕಾದರೆ ನೀವು ಲಿಂಬೆಹಣ್ಣು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಸತಿ ಮಾಡಿ ನೋಡಿರಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಯಾವುದು ಕಮ್ಮಿ ಯಾವುದು. ಕೆಲವೊಬ್ಬರು ಹುಳಿ ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಖಾರ ಜಾಸ್ತಿ ತಿಂತಾರೆ. ಮತ್ತು ನೀವು ಬೇಕಿದ್ದರೆ ಇದಕ್ಕೆ ಒಣಮೆಣಸಿನ್ಕಾಯಿ ಪುಡಿ, ಇದು ಕಾಳು ಮೆಣಸಿನ ಪುಡಿನ ಹಾಕ್ಕೋಬೋದು. ಪೆಪ್ಪರ್ ಪುಡಿನ ಹಾಕ್ಕೋಬೋದು. ನಾನು ಇದು ಸೇಮ್ ಅಂದರೆ 65 ಅಂದರೆ ಇಷ್ಟೇ ಮಾಡೋದು ನಾವು. ಅದಕ್ಕೆ ನಾನು ಈ ಥರ ನಿಮಗೆ ಮಾಡ್ಕಿಸಿ ತೋರಿಸ್ತಾ ಇದ್ದೀನಿ. ಈ ಥರನೇ ಬರುತ್ತೆ ನಿಮಗೆ ಮಾಡಿದ್ರೂ. ಇದು ನೋಡಿರಿ, ಚೆನ್ನಾಗಿ ಹೊಂದ್ಕೊಂಡಾಗಿದೆ. ಈಗ ನಾನು 2 ರಿಂದ 3 ಫ್ರೆಂಡ್, ಇವಾಗ ನೋಡಿ ನಾನು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ. ಬಾಣಲೆ ಒಂಚೂರು ಬಿಸಿ ಆಯಿತು ಅಂದರೆ ನಾನು ಎಣ್ಣೆ ಹಾಕ್ತೀನಿ. ನೋಡ್ಬೋದು, ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾಯಲಿ. ಎಣ್ಣೆ ಕಾಯೋ ತನಕ ನಾನಿದು ಹಾಕಿಟ್ಟಿದ್ದಲ್ಲ, ಚಿಕನ್ ನೆನೆಸಿದ್ದಲ್ಲ ಅದು ನೋಡ್ಬೋದು. ಈ ಟೈಮ್ನಲ್ಲಿ ನಾನು ಇದೇನು ಟೆಸ್ಟಿಂಗ್ ಪೌಡ್ರ್ ತೊಗೊಂಡಿದ್ದಲ್ಲ ಇದು ಹಾಕ್ತೀನಿ. ನೋಡಿರಿ, ನೀವು ಕರಿಯೋದಕ್ಕೆ ಇನ್ನೇನು ಎಣ್ಣೆ ಬಿಸಿ ಆಗೋ ತನಕ ಇದು ಹಾಕಿ ಇದು ಕಲಿಸ್ಬೇಕು ಚೆನ್ನಾಗಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾವು ಇದು ಯೂಸ್ ಮಾಡೋದು. ದಿನ ಮಾಡೋದಿಲ್ಲ, ಇದಕ್ಕಷ್ಟೇ ಮಾಡ್ತಾ ಇರೋದು. ನೋಡ್ಬೋದು, ಇಷ್ಟು ಹಾಕೊಂಡ್ರೆ ಸಾಕು. ನಿಮಗೆ ಚಿಕನ್ 65 ಮನೆಯಲ್ಲೇ ರೆಡಿ ಆಗುತ್ತೆ. ಇದರೊಳಗೆ ಎಣ್ಣೆ ಅಂಶ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇರಬಾರ್ದು. ಎಲ್ಲ ನೀರನ್ನು ತೆಗೆದಿಟ್ಟಿರಬೇಕು. ನೀವು ಚಿಕನ್ ಕ್ಲೀನಾಗಿ ತೊಗೊಂಬಂದರೆ ಡೈರೆಕ್ಟು ಈ ಮಸಾಲವನ್ನು ಆ್ಯಡ್ ಮಾಡಿ ನೀವು ಮಾಡ್ಬೋದು. ನೋಡ್ಬೋದು, ಕಾಣ್ತಾ ಇದೆ ನಿಮಗೆ. ಇವಾಗ ನಾನು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಬೇಕು. ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಜಸ್ಟ್ ನೀವು ಹಾಕೋದು ಹಿಂಗೆ ತೆಗಿಬೇಕಷ್ಟೇ. ತುಂಬ ಹಾಕಿ ಬಿಡೋಂಗಿಲ್ಲ. ನೀವು ಬೋನ್ಲೆಸ್ ತೊಗೊಂಡ್ರೂ ನಡೆಯುತ್ತೆ, ಮತ್ತು ಬೋನ್ನು ತೊಗೊಂಡ್ರೂ ನಡೆಯುತ್ತೆ. ಯಾವುದಾದ್ರೂ ಆಗ್ಬೋದು. ನಿಮಗೆ ನಾನು ಬೋನ್ಲೆಸ್ ಇದ್ದದನ್ನ ಹಾಕಿ ತೋರಿಸ್ತೀನಿ, ಮತ್ತು ಬೋನ್ಲೆಸ್ ಇರೋದನ್ನು ಹಾಕಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್. ಇವಾಗ ನೋಡಿ, ನಾನು ಒಂದು ಚಿಕನ್ ಪೀಸ್ ಬಿಡ್ತಾಯಿದ್ದೀನಿ. ಈಗ ನೋಡ್ಬೋದು, ನಾನು ದೊಡ್ಡ ದೊಡ್ಡ ಪೀಸ್ಗಳು ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಕೋಬೋದು. ನೋಡ್ಬೋದು, ಇದು ಸ್ವಲ್ಪ ನಾನು ಹೈ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ನೀವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು. ಮನೆಗಿರೋಂಥದ್ದೇ ನಾನು ಯೂಸ್ ಮಾಡಿರೋದು. ನೋಡ್ಬೋದು, ನೋಡಿ, ಒಂಚೂರು ಬಿಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಕಾಯಬೇಕು. ನಮ್ಮದು ಚಿಕನ್ನು ಒಂದೊಂದೇ ಪೀಸು ಚೆನ್ನಾಗಿ ಬರ್ತಾಯಿದೆ. ನಾನು ಫ್ಲೇಮ್ ಹೈ ಇಟ್ಟೆ ಮಾಡಿದ್ದೀನಿ.
ಇದಿಲ್ಲ, ನೀವು ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಬರ್ತದಲ್ಲ, ಕಾಶ್ಮೀರ ರೆಡ್ ಚಿಲ್ಲಿ ಪೌಡ್ರು, ಬ್ಯಾಡಗಿ ಮೆಣಸಿನ್ಕಾಯಿ ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದೆಲ್ಲ ಮನೆಗಿಂದಿರೋದು ಮಾಡಿರೋದು ನೋಡಿರಿ. ನಾನು ಫುಡ್ ಕಲರ್ ಹಾಕಿದ್ದೀನಿ, ಅಷ್ಟು ಜಾಸ್ತಿ ಹಾಕಿಲ್ಲ, ಆದರೂ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡ್ಬೋದು ನಾನು ಫ್ಲೇಮ್ ಹೈನೇ ಇಟ್ಟಿದ್ದೀನಿ, ಅದು ಬೇಗ ಬೇಯಬೇಕಂತ ಸಮಯದಾಗ ಇಟ್ಟಿದ್ದು. ನೋಡ್ಬೋದು ತಳ ಅಂತೂ ಹಿಡಿದಿಲ್ಲ, ಚೆನ್ನಾಗಿ ಬಂದಿದೆ ನೋಡ್ಬೋದು. ಇದು ಒಂದೂವರೆ ನಿಮಿಷ ಚೆನ್ನಾಗಿ ನೀವು ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಬೇಯಿಸಬೇಕು. ನೋಡ್ಬೋದು ಪೀಸೆಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ, ತಳ ಏನು ಹಿಡಿಲಿಲ್ಲ ನಮ್ಮದು. ನೋಡ್ಬೋದು ಅಷ್ಟೇ. ಕಲರ್ ಮಾತ್ರ ಫುಡ್ ಕಲರ್ ನಾನು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ನಿಮಗೆ ಅದೇ ಕಲರೇ ಬರುತ್ತೆ. ಮಾಡ್ಬೋದು, ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು. ನಾವೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೇ ಆಗಲಿ ಮನುಷ್ಯನಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರು ಯಾರಂತಂದರೆ ಇಬ್ಬರಿದ್ದಾರೆ ಗುರು, ನನಗೆ ಒಬ್ಬರಲ್ಲ. ಮೊದಲನೇದಾಗಿ ನಮ್ಮ ತಂಗಿ ಹೇಳಿದಳು ಅಷ್ಟೇ, ಮಾಡಬೇಕು ಹಿಂಗೆ ಮಾಡಿ ಹಾಕು ಅಂತ ಹೇಳಿದಳು. ಆದರೂ ನಾನು ಆಗಲ್ಲ ಬೇಡ ಅಂತಿದ್ದೆ. ಆಮೇಲೆ ಎರಡನೇ ಗುರು ನಮ್ಮ ನಾದಿನಿ, ಅವರಂದರು ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನೀವು ಅಡುಗೆ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ, ನೀವು ಮಾಡ್ಬೋದು ಅಂತ ಅಂದರು. ಅದು ಏನಾಗುತ್ತೋ ಮಾಡಿರಿ, ಹಾಗೆ ಆಗುತ್ತೆ ಅಂತಂದರು. ಹಾಗಾಗಿ ನಾನಿದು ಕುಕ್ಕಿಂಗು ಸೆಲೆಕ್ಟ್ ಮಾಡ್ಕೊಂಡು ನಾನು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ. ನೋಡ್ಬೋದು ಈ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಈಗ ನಮಗೆ ಚಿಕನ್ನು ಈ ಥರ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು. ನೋಡ್ಬೋದು ಈಗ ಬೆಂದಿದೆ, ಅಷ್ಟು ಅವಾಗಿನಷ್ಟು ಇದು ಬರ್ತಾಯಿಲ್ಲ ನೋಡಿರಿ, ಬಬಲ್ಸ್ಗಳು. ಚಿಕನ್ನು ಚೆನ್ನಾಗಿ ಬೆಂದಿದೆ. ಇದು ನಾನು ಜಾಸ್ತಿ ಫುಡ್ ಕಲರ್ ಹಾಕಲಿಲ್ಲ, ಅದಕ್ಕಾಗಿ ಒಂಚೂರು ಕಲರು ಇದು ಬರ್ತಾಯಿದೆ ನೋಡಿರಿ. ನಿಮ್ಮನೆಯಲ್ಲೂ ಮಾಡ್ಕೊಳ್ರಿ. ಇವಾಗ ಇದು ಆಗಿದೆ ನೋಡಿ ಫ್ರೆಂಡ್, ಈಗ ತೆಗಿತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರೋದು. ನಾನು ಮನೆಯಲ್ಲಿ ಇರೋದು ಯೂಸ್ ಮಾಡಿದ್ದೀನಿ, ಅದಕ್ಕೆ ಈ ಥರ ಬಂದಿದೆ. ನೋಡ್ಬೋದು ಒಳ್ಳೆಯದು ಕಬಾಬ್ ಆಗಿದೆ. ಈಗ ನೋಡಿರಿ ಇನ್ನೊಂದು ಸರಿ ಬಿಡ್ತಾಯಿದ್ದೀನಿ ನಾನು. ನೋಡ್ಬೋದು ಇದು ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿದೆ. ನಾನು ಹಾಕಿದ ಮಸಾಲೆ ಎಲ್ಲ ಲೈಟಾಗಿದೆ. ನೀವು ಸ್ವಲ್ಪ ಜಾಸ್ತಿ ಖಾರ ಬೇಕಂತನೋರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಖಾರ ಬೇಕಂತನೋರು ಕಡಿಮೆ ಹಾಕ್ಕೋಬೋದು. ಇದು ನಾನು ಹಾಕಿದ್ದು ಪರ್ಫೆಕ್ಟು ಲೈಟ್ ಮಸಾಲ ಹಾಕಿದ್ದೀನಿ. ನೀವು ಒಂದು ಚೂರು ಜಾಸ್ತಿ ಮಾಡ್ಕೋಬೋದು. ನಾನೇನು ತೋರಿಸಿದ್ದೀನಿ ಅದೇ ಅಳತೆನೇ ನೀವು ಜಾಸ್ತಿ ಮಾಡ್ಕೋಬೋದು. ನೋಡಿರಿ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ಇದು 1 ನಿಮಿಷ 1.5 ನಿಮಿಷ ಬೇಯಬೇಕು. ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಬೇಕು. ಕಲರ್ ಗೊತ್ತಾಗುತ್ತೆ. ಈ ಥರ ಎಣ್ಣೆ ಮೇಲೆ ಹಾಕ್ಕೋಬೇಕು. ಈ ಥರ ಹಾಕೊಂಡ್ರೆ ಎರಡು ಬದಿಗೆ ಬಿಸಿ ಬಿಸಿ ಎಣ್ಣೆ ನೋಡ್ಬೋದು ನೀವು, ಈಸಿಯಾಗಿ ಬರ್ತಾಯಿದೆ. ಚೆನ್ನಾಗಿ ನೋಡ್ಬೋದು. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ, ಅಂದರೆ ನಿಮಗೆ ಒಂದು ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ, ಮತ್ತು ಯಾವ ಪೊಸಿಷನಲ್ಲಿ ಏನು ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅರ್ಧಂಬರ್ಧ ನೋಡ್ಕೊಂಡ್ರೆ ನಿಮಗೆ ಕೊನೆ ತನಕ ವಿಡಿಯೋ ಗೊತ್ತಾಗೋದಿಲ್ಲ. ನೋಡ್ಬೋದು ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿರಿ. ನೀವು ಬೋನ್ಲೆಸ್ ಚಿಕನ್ ತೊಗೊಂಡ್ರೂ ನಡೀತೆ, ಮತ್ತು ವಿತ್ ಬೋನ್ ತೊಗೊಂಡ್ರೂ ಆಗುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಮಸಾಲೆ ಪುಡಿ ಇದೆ. ಇದ್ದು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡಿಕೊಂಡು ನೀವು ದಿನ ಕಬಾಬು ಮಾಡ್ಕೊಂಡು ತಿನ್ಬೋದು. ತಿನ್ನೋರಿದ್ದರೆ ನೋಡ್ಬೋದು. ಏನು ಸೀದಿಲ್ಲ, ನಾನು ಹೈ ಫ್ಲೇಮ್ನಲ್ಲಿಟ್ಟೆ ಮಾಡ್ತಾ ಇರೋದು. ಸ್ಲೋ ಫ್ಲೇಮ್ನಲ್ಲಿಟ್ಟು ಮಾಡಬೇಡ್ರಿ, ಹೈ ಫ್ಲೇಮ್ನಲ್ಲಿಟ್ಟೆ ಮಾಡಿರಿ. ಅವಾಗ ಒಳ್ಳೆ ಚಿಕನ್ 65 ಅಂಥೇಳಿ ಚೆನ್ನಾಗಿ ಒಳ್ಳೆ ಟೇಸ್ಟು ಕೊಡುತ್ತೆ. ನೋಡ್ಬೋದು
ನೋಡಿ ಫ್ರೆಂಡ್, ನಾನು ಈ ಥರ ಮಾಡ್ಕೊತಾ ಇದ್ದೀನಿ. 1 ರಿಂದ 1.5 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸಿದ್ರೆ ನಿಮಗೆ ಇದೇ ಥರನೇ ಕಬಾಬು ನೋಡ್ಬೋದು. ನೋಡಿ, ಒಂಚೂರು ಸೀದು ಹೋಗಿಲ್ಲ, ಎಂಟುದಿಲ್ಲ, ಚೆನ್ನಾಗಿ ಕ್ಲೀನಾಗಿ ಮತ್ತು ತಳನೂ ಹಿಡಿಯೋದಿಲ್ಲ. ನೋಡ್ಬೋದು, ಬಿಸಿ ಬಿಸಿಯಾದ ಚಿಕನ್ 65, ಕಲಬುರಗಿಯ ಚಿಕನ್ 65 ನೋಡ್ಬೋದು. ನೋಡಿ ಫ್ರೆಂಡ್, ನಮ್ಮದು ಚಿಕನ್ 65 ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ. ನಾವು ನಿಮಗೆ ಈಸಿಯಾಗಿ ಚಿಕನ್ 65 ಮಾಡುವುದನ್ನು ಕೊಟ್ಟಿದ್ದೇವೆ. ನೀವು ಇದೇ ಥರ ಮಾಡಿ ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.